ನೋಡು, ನೀನ್ ಏನೇನ್ ಬೇಕು ಎಲ್ಲಾನು ತಗೊಂಡ್ಬಿಡು. ಮತ್ತೆ ಮತ್ತೆ ಶಾಪಿಂಗ್ ಬರಕ್ಕಾಗಲ್ಲ, ಓಕೆನಾ? ಏನ್ ಬೇಕಾದ್ರೂ ತಗೋಬೋದಾ? ಏನ್ ಬೇಕಾದ್ರೂ ತಗೋ. ನಾನು ಇಷ್ಟೊಂದು ದುಡ್ಡು ಮಾಡಿರೋದು ಏನಕ್ಕೆ ಹೇಳು? ನಿನ್ನ ಚೆನ್ನಾಗಿ ನೋಡ್ಕೊಳಕ್ಕೆ. ನಿನ್ಗಿಲ್ದಿರೋ ದುಡ್ಡು ಇನ್ನೇನಕ್ಕೆ? ಅದು ಅಲ್ದೆ ಮದ್ವೆ ಆಗೋ ಹೊತ್ತಲ್ಲಿ ಖರ್ಚು ಮಾಡಿದೆ, ಇನ್ಯಾವಾಗ ಖರ್ಚು ಮಾಡೋದು ಹೇಳು? ನೀವ್ ಹೆಣ್ ನೋಡಕ್ ಬಂದಾಗ್ಲೇ ಡಿಸೈಡ್ ಮಾಡ್ಬಿಟ್ಟೆ ನೀವೇ ನನ್ ಗಂಡ ಅಂತ. ನೀವ್ ಸಿಕ್ಕಿರೋದು ನನ್ ಪುಣ್ಯ. ಇನ್ನೂ ಆಗಿಲ್ಲ. ಇದೇ ಖುಷಿಲಿ ಒಂದ್ ಮುತ್ಕೊಡು ನೋಡೋಣ. ಮುತ್ತ? ಪಂಚರ್ ಆಗಿದೆ. ಇರು, ಸ್ಟೆಪ್ನಿ ಚೇಂಜ್ ಮಾಡ್ತೀನಿ. ನಾಗೇಶ್, ನಾಗೇಶ್ ಏನಾಯ್ತು? ಬಾಡಿನ ಯಾರಿಗೂ ಟಚ್ ಮಾಡೋದಕ್ಕೆ ಬಿಡ್ಬೇಡ್ರಿ. ಸರ್, ಇದು ನ್ಯಾಚುರಲ್ ಆಗಿ ಪಂಚರ್ ಆದಂಗಿಲ್ಲ ಸರ್. ಟೈರ್ ಮೇಲೆ ಮಾರ್ಕ್ಸ್ ನೋಡಿದರೆ ಯಾರೋ ಬೇಕು ಅಂತ ಪಂಚರ್ ಮಾಡಿದ್ದಾರೆ. ಇರ್ಬೋದು ಸರ್. ಅವ್ರ ಜಾಬಲ್ಲಿ ಪರ್ಸ್ ಇತ್ತು ಸರ್. ನಾಗೇಶ್. ಮೈ ಮೇಲಿರೋ ಮಾರ್ಕ್ಸ್ ನೋಡಿದ್ರೆ ಒಡವೆ ವಾಚು ಎಲ್ಲ ಕಳ್ತನ ಮಾಡಿದ್ದಾರೆ ಅನ್ಸತ್ತೆ. ಇದು ದರೋಡೆ ಕೇಸ್ ಇರ್ಬೋದಾ ಸರ್? ಬರೀ ದರೋಡೆ ಆದ್ರೆ ಇಬ್ರನ್ನ ಯಾಕೆ ಕೊಲೆ ಮಾಡ್ತಾರೆ? ಇದು ಬೇರೆ ಏನೋ ಇದೆ. ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸಿ. ಹಾಂ ಸರ್. ನೀನು ಗದ್ದೆಗೆ ಹೋಗಿ ಟ್ರ್ಯಾಕ್ಟರ್ ಕೆಲಸ ಎಲ್ಲ ಮುಗಿಸ್ಕೊಂಬಂದ್ಬಿಡು. ಮಂಜ, ಗೊಬ್ಬರ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊ. ನಾಳೆ ಗೊಬ್ಬರ ಹಾಕೋಕ್ಕೆ ತಯಾರು ಮಾಡ್ಕೊ. ಕುಮಾರ, ಇವತ್ತೇ ಪೇಟೆಗೆ ಹೋಗಿ ಯೂರಿಯಾ ತಂದ್ಬಿಡು. ನಾಳೆ ಸಾಕಾಗ್ದಲ್ಲಿದ್ರೆ ಕಷ್ಟ ಆಗುತ್ತೆ. ಸರಿ, ನೀವೆಲ್ಲ ಹೊರಡಿ. ಕಾಫಿ ತಗೊಳ್ಳಿ. ಮಧ್ಯಾಹ್ನ ಅಡುಗೆಗೆ ಏನು ಮಾಡಲಿ? ಏನು ಬೇಕಾದರೂ ಮಾಡು. ನಿನ್ನ ಕೈಯಾರೆ ವಿಷ ಕೊಟ್ರು ನನಗದು ಅಮೃತನೇ. ಸಾಕು ನನ್ನ ಗಂಡನ್ಗೆ ಅದ್ಯಾವ ಹೊತ್ತಲ್ಲಿ ಪ್ರೀತಿ ಉಕ್ಕಿ ಹರಿಯುತ್ತ ಅಂತ ಹೇಳಕ್ಕಾಗಲ್ಲ.
ನಿನ್ನಂತ ಮುದ್ದಾದ ಹೆಂಡತಿ ಇರ್ಬೇಕಾದ್ರೆ ಅದಾಗ ಸಹಜನೇ. ಬಿಡಿ, ನನ್ಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ. ರೀ, ನಮ್ಮ ಅಪ್ಪ ಅಮ್ಮ ಮೊಮ್ಮಗನ್ ಯಾವಾಗ ಕೈ ಕೊಡ್ತೀರಾ ಅಂತ ಫೋನ್ ಮಾಡಿದಾಗೆಲ್ಲ ಕೇಳ್ತಾನೆ ಇರ್ತಾರೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಲ್ವ ರೂಪ, ಆದರೂ ಯಾಕೋ ಆ ದೇವ್ರು ಕಂಡ್ಬಿಟ್ಟಿಲ್ಲ. ಅದೇನಾಗುತ್ತೋ ಎಲ್ಲ ದೈವೇಚ್ಛೆ. ಹಾಗೆಲ್ಲ ದೇವ್ರ ಮೇಲೆ ಭಾರ ಹಾಕಿ ಕೂತ್ಬಿಟ್ರೆ ಆಗುತ್ತಾ? ಮತ್ತಿನ್ನೇನು ಮಾಡಬೇಕು ಅಂತೀಯ? ಡಾಕ್ಟ್ರ್ ಹತ್ರ ಹೋಗಿ ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋಣ, ಏನಾದರೂ ಪರಿಹಾರ ಸಿಕ್ಕಿದ್ರೂ ಸಿಗ್ಬೋದು. ನಿಮ್ಮಿಬ್ಬರಿಗೂ ಮಕ್ಕಳಾಗೋದಿಲ್ಲ. ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ಎಲ್ಲ ಸರಿಯಾಗಿ ಚೆಕ್ ಮಾಡಿದ್ದೀರಾ ತಾನೇ? ನೋಡಿ, ಈ ಥರ ವಿಷಯಗಳಲ್ಲಿ ನಾವು ಎರಡೆರಡು ಸಲ ಚೆಕ್ ಮಾಡ್ತೀವಿ. ನಾನು ಹೇಳ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲ, ನಾವೇನು ಮುದುಕ್ರ, ನಮ್ಗೆ ಯಾಕೆ ಮಕ್ಕಳಾಗಲ್ಲ? ಇಲ್ಲಿ ವಯಸ್ಸಿನ ಪ್ರಶ್ನೆ ಬರೋದಿಲ್ಲ ರೂಪ. ಒಂದೊಂದು ಸಲ ಈ ರೀತಿ ಆಗೋದು ಸಹಜ. ಅದಕ್ಕೇನು ಸರಿಯಾದ ಚಿಕಿತ್ಸೆ ಇಲ್ವಾ ಡಾಕ್ಟ್ರೆ? ಇಲ್ಲ, ಐ ಆಮ್ ಸಾರಿ. ಎತ್ಕೋತೆ, ಬೇಗ ತಗೊಂಬಾರೆ. ಯಾಕ್ರಿ, ಏನಾಯ್ತು? ಅದು ಒಂದು ಊಟನ? ಮಗುನಂತೂ ಕೊಡಕ್ಕಾಗಲಿಲ್ಲ ನಿನ್ ಕೈಲಿ, ಕೊನೆ ಪಕ್ಷ ಚೆನ್ನಾಗಿರೋ ಊಟನೂ ಹಾಕಕ್ಕಾಗಲ್ವಾ ನಿನ್ ಕೈಲಿ? ನನ್ ಮೇಲಿನ ಕೋಪನ ಊಟದ ಮೇಲೆ ಯಾಕ್ರಿ ತೋರಿಸ್ತಾ ಇದ್ದೀರಾ? ನೋಡು, ಈ ತರ ಕಚಡ ಅಡ್ಗೆ ಮಾಡೋ ಬದಲು ಒಂದ್ ತೊಟ್ಟು ವಿಷ ಕೊಟ್ಬಿಡು, ಕುಡಿದು ಸತ್ತೋಗ್ಬಿಡ್ತೀನಿ. ಸ್ವಲ್ಪ ದಿನದ ಹಿಂದೆ ನಾನು ಮಾಡಿದೆಲ್ಲ ಅಮೃತ ಆಗಿತ್ತಲ್ವಾ ನಿಮ್ಗೆ? ಈಗ ನಾನು ಏನೇ ಮಾಡಿದ್ರು ಸರಿ ಇಲ್ಲಲ್ಲ? ಕುಡ್ದು ಕುಡ್ದು ಹಾಳಾಗೋಗಿದ್ದೀರಾ ನೀವು. ನನ್ಗೆ ಗೊತ್ತಾಗ್ತೀಯನ? ಅಲ್ಲಿ ಕಂಪ್ಲೇಂಟ್ ಬರ್ಸ್ಬಿಟ್ಟು ಹೋಗಿ ನಾವು ವಿಚಾರಣೆ ಮಾಡ್ತೀವಿ. ಆಯ್ತು ಸರ್, ಬರ್ತೀನಿ ಸರ್. ಸರ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅದು ಕೊಲೆನೇ ಅಂತ ಸ್ಪಷ್ಟವಾಗಿದೆ ಸರ್. ಅದರಲ್ಲೇನೋ ಅನುಮಾನ ಇರಲಿಲ್ಲ ಬಿಡಿ. ನಾನು ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋಕೆ ಹೇಳಿದ್ದೆ, ಮಾಡಿದ್ರಾ? ಎಸ್ ಸರ್. ಆ ನಾಗೇಶ್ಗೆ ಸಂಬಂಧಿಕರು ಅಂತ ಯಾರೂ ಇರಲಿಲ್ಲ ಸರ್. ಅವನು ಈ ಕಬ್ಬಿಣದ ಅದರನ್ನು ಮಾರಾಟ ಮಾಡೋ ಬಿಸ್ನೆಸ್ ಮಾಡ್ತಾ ಇದ್ದ. ಮತ್ತೆ ಆ ಹುಡುಗಿ ಸುಧಾ ಅಂತ, ಅವನಿಗೂ ಇವಳಿಗೂ ಮದುವೆ ಫಿಕ್ಸ್ ಆಗಿತ್ತು ಸರ್. ಆ ಸುಧಾ ಮನೇಲಿ ವಿಚಾರಿಸಿದ್ರ? ಹೌದು ಸರ್. ಆದರೆ ಅಲ್ಲಿ ಏನೂ ಸುಳಿವು ಸಿಗಲಿಲ್ಲ. ನಾಗೇಶ್ಗೆ ಆಗದೆ ಇರೋರು ಯಾರಾದರೂ ಇದ್ದಾರಾ ಅಂತೆಲ್ಲ ವಿಚಾರಿಸಿದೆ, ಅವ್ರಿಗೇನು ಗೊತ್ತಿಲ್ಲ ಸರ್. ಅವನು ಮೈನಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದ ಅಂತ ಹೇಳಿದ್ರಲ್ಲ, ಆಫೀಸ್ ಎಲ್ಲಿದೆ ಅಂತ ತಿಳ್ಕೊಳ್ಳಿ, ಹೋಗಿ ಬರೋಣ. ಎಸ್ ಸರ್.
ಹೌದು ಸರ್, ನಾನು ಅಕ್ಷಯ್, ನಾಗೇಶ್ ಸರ್ ಅವ್ರ ಪಿ ಎ. ನೀವು ಎಷ್ಟು ಟೈಮಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸುಮಾರು ಒಂದು 2 ವರ್ಷದಿಂದ ಸರ್. ಯಾವಾಗಲೂ ನಾಗೇಶ್ ಅವ್ರ ಜೊತೆಲೇ ಇರ್ತೀರಾ? ಹೌದು ಸರ್. ಮತ್ತ್ಯಾಕೆ ಅವತ್ತು ಮಾತ್ರ ಅವ್ರ ಜೊತೆ ಇರಲಿಲ್ಲ? ಅದು ಅವ್ರ ಮದುವೆ ಆಗೋ ಹುಡುಗಿ ಜೊತೆ ಅವರು ಶಾಪಿಂಗ್ ಅಂತ ಹೊರಟಿದ್ರು. ಸೊ ಅವ್ರ ಮಧ್ಯೆ ನಾನು ಯಾಕೆ ಅಂತ ಹೋಗಲಿಲ್ಲ ಸರ್. ಮೈನಿಂಗ್ ಬಿಸ್ನೆಸ್ ಅಂದಮೇಲೆ ಕಾಂಪಿಟೇಷನ್ ತುಂಬ ಇರುತ್ತೆ. ಈ ನಾಗೇಶ್ಗೆ ಆಗದೇ ಇರೋರು ಯಾರಾದರೂ ಇದ್ದಾರಾ? ಸರ್, ಈ ಫೀಲ್ಡ್ ಒಂಥರ ವಿಚಿತ್ರವಾದದ್ದು ಸರ್. ಬೇಡ ಬೇಡ ಅಂದರೂ ಶತ್ರುಗಳನ್ನ ಹುಟ್ಟಾಕತ್ತೆ. ಪರ್ಟಿಕ್ಯುಲರ್ ಆಗಿ ಯಾರಾದರೂ ವೈರ್ಗಳಿದಾರಾ? ತುಂಬ ಜನ ಇದ್ದಾರೆ ಸರ್. ಅವ್ರಿಗೆ ತುಂಬ ಜನ ಕಾಲ್ ಮಾಡಿ ಆಗಾಗ ಬೆದರಿಕೆ ಆಗ್ತಾ ಇದ್ರು. ಬಿಸ್ನೆಸ್ ಸ್ಟಾಪ್ ಮಾಡು ಅಂತಾನೆ ಹೇಳ್ತಾ ಇದ್ರು. ಆದರೂ ಅವರು ಯಾರಿಗೂ ಕೇರ್ ಮಾಡ್ತಿಲ್ಲ. ನಾಗೇಶ್ ಅವ್ರ ಮೊಬೈಲ್ ರಿಕವರ್ ಆಗಿದೆ ಅಲ್ವಾ? ಆಗಿದೆ ಸರ್. ಅವರ ಕಾಲ್ ಡೀಟೇಲ್ಸ್ ಒಂದ್ಸಲಿ ಚೆಕ್ ಮಾಡಿ. ಮಾಡ್ತೀನಿ. ಈ ಹಾಳಾದ ಮುದ್ದೆ ಎಷ್ಟು ಚಿಕ್ಕದಾಗಿದೆ, ನನ್ನ ಹೊಟ್ಟೆಗೆ ಸಾಲೋದೇ ಇಲ್ಲ. ಯಾಕೆ ರೂಪಕ್ಕ ನನಗೆ ಕೊಟ್ಬಿಟ್ಟೆ? ನನಗೆ ಸಾಕು, ನೀನು ತಿನ್ನು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಕಳಿಸಿದಾನೆ. ಆ ದೇವ್ರು ಇನ್ನೇನು ಒಳ್ಳೇದು ಮಾಡಕ್ ಸಾಧ್ಯ? ರೂಪಾ, ನಿನ್ಗಿರೋ ಒಳ್ಳೆ ಮನ್ಸಿಗೆ ನಿನ್ಗೆ ಒಳ್ಳೇದೇ ಆಗುತ್ತೆ. ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಆದಷ್ಟು ಬೇಗ ಈ ಜೈಲಿನಿಂದ ಹೊರಗೋಗ್ತೀಯಾ. ಸರ್, ನೀವು ಹೇಳಿದಾಗೆ ನಾಗೇಶಂದು ಕಾಲ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಸರ್. ಇದೇ ಊರಲ್ಲಿರೋಂಥ ಮೈನ್ಸ್ ಬಿಸ್ನೆಸ್ ಮೆನ್ಗಳದ್ದು ಆವಾಗವಾಗ ಕಾಲ್ ಬರ್ತಾ ಇತ್ತು. ಇದು ಒಂದು ಕಾಲ್ ಡೀಟೇಲ್ ನೋಡಿದ್ರೆ ಸ್ವಲ್ಪ ಕ್ಯೂರಿಯಸ್ ಆಗಿದೆ ಸರ್. ಯಾರದ್ರಿ ಇದು? 1 ತಿಂಗಳ ಹಿಂದೆ ನಾಗೇಶ್ಗೆ ಜೈಲಿಂದ ಒಂದು ಕಾಲ್ ಬಂದಿದೆ ಸರ್. ಜೈಲಿಂದನಾ? ಜೈಲಿಂದ ನಾಗೇಶ್ಗೆ ಯಾಕೆ ಫೋನ್ ಬರುತ್ತೆ? ಆ ನಂಬರ್ ಯಾರ್ದು ಅಂತ ಚೆಕ್ ಮಾಡಿದ್ರಾ? ಮಾಡಿದೆ ಸರ್. ಜೈಲಲ್ಲೇ ಗಾರ್ಡ್ ಆಗಿರುವಂಥ ಲಕ್ಷ್ಮಮ್ಮ ಅನ್ನೋರ ಸೆಲ್ಲಿಂದ ಈ ಕಾಲ್ ಬಂದಿದೆ ಸರ್. ಈ ಲಕ್ಷ್ಮಮ್ಮ ನಾಗೇಶ್ಗೆ ಏನಾದರೂ ರಿಲೇಟಿವ್ ಇರ್ಬೋದಾ? ಹಾಗಾದರೆ ಯಾಕೆ ಒಂದೇ ಒಂದು ಸರಿ ಕಾಲ್ ಬರುತ್ತೆ ಸರ್? ಇನ್ಯಾವತ್ತೂ ಆ ನಂಬರಿಂದ ಅವನಿಗೆ ಕಾಲ್ ಬರಲೇ ಇಲ್ಲ. ಯು ಹ್ಯಾವ್ ಎ ಪಾಯಿಂಟ್. ಒಂದು ಕೆಲಸ ಮಾಡಿ ಸರ್. ಈ ಮೈನಿಂಗ್ ಸರ್ಕಲಲ್ಲಿ ನಾಗೇಶ್ ಬಗ್ಗೆ ಮೊದಲು ವಿಚಾರಿಸಿ. ಎಸ್ ಸರ್. ಅದಾದ್ಮೇಲೆ ಜೈಲಿಗೆ ಹೋಗೋಣ. ಎಸ್.